ನಾನು ಗಮನಿಸಿದೆ ಮಾಧ್ಯಮದಲ್ಲಿ ವಿಜೇಂದ್ರ ಅವರು ಅನುಭವದ ಕೊರತೆ. ಅವರು ರಮೇಶ್ ಜಾರಕಿಹೊಳಿ ಅವರು ಮಾತಾಡಿದ್ರೆ ರಾಜ್ಯದಲ್ಲಿ ಎಲ್ಲಾದರೂ ಪ್ರವಾಸ ಮಾಡೋದು ಕಷ್ಟ ಆಗತ್ತೆ ಅಂತಕ್ಕಂಥ ಒಂದು ರೀತಿ ಭಯ ಒಡ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಾಗ ಸ್ವಾಭಾವಿಕವಾಗಿ ನಮಗೂ ಅನಿಸ್ತದೆ ಇದು ಬಾಲಿಶ ಹೇಳಿಕೆ. ಇವತ್ತು ಜಾರಕಿಹೊಳಿ ಅವರು 17 ಶಾಸಕರ ಜೊತೆ ಕಾಂಗ್ರೆಸ್ಸನ್ನು ಬಿಟ್ಟು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಮಾಡಲಿಕ್ಕೆ ಬಂದವರು. ಇವ್ರು ಮಾತೆತ್ತಿದ್ರೆ ನಮ್ಮ ತಂದೆಯವರು ಅಂತಾರೆ ವಿಜೇಂದ್ರ ರೀ. ಈಗ ನೀವು ರಾಜ್ಯಾಧ್ಯಕ್ಷರು ಬಿಡಿ, ಪದೇ ಪದೇ ನಮ್ಮ ಪೂಜ್ಯ ತಂದೆ ಅಂತಕ್ಕಂಥದ್ದನ್ನ ಬಿಡಿ. ಪೂಜ್ಯ ತಂದೆಯವ್ರು ಸಾಕಂತೇಳಿ ಹೈಕಮಾಂಡ್ ನಿಮಗೆ ರಾಜ್ಯಾಧ್ಯಕ್ಷ ಕೊಟ್ಟಿದೆ. ನಿನ್ನ ಸಾಧನೆಯನ್ನು ತಿಳಿಸ್ರಿ. ಅವರು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದ ಮೇಲೆ ಡಿ.ಕೆ. ಶಿವಕುಮಾರ್ ಅವರು ನಿಮಗೆ ನಾವು ಭಿಕ್ಷೆ ಕೊಟ್ಟಿದ್ದೀವಿ ಅಂತ, ನಾಗರಾಜ್ ಗೌಡಂಗೆ ಟಿಕೆಟ್ ತಪ್ಪಿಸಿ ನಿಮಗೆ ಭಿಕ್ಷೆ ಕೊಟ್ಟಿದ್ದೀವಿ ಅಂದರು. ಅದಕ್ಕೆ ಉತ್ತರ ಕೊಡಬೇಕಲ್ರಿ ಅವರು. ಇಲ್ಲ ನಾನು ಸ್ಪರ್ಧೆ ಮಾಡ್ತೀನಿ, ನಾನು ನ್ಯಾಯಯುತವಾಗಿ ಗೆದ್ದಿದ್ದೀನಿ ಅಂತ ಹೇಳ್ಬೇಕಲ್ಲ. ಯಾಕೆ ಯಾವ ಮಾಧ್ಯಮದವರು ಇದನ್ನು ಅವ್ರನ್ನ ಕೇಳಲಿಲ್ಲ? ನಾನು ಇದುವರೆಗೂ ಗಮನಿಸಿದ್ದೀನಿ, ಯಾವ ಮಾಧ್ಯಮದವರು ವಿಜೇಂದ್ರ ಅವರಿಗೆ ಡಿ.ಕೆ. ಶಿವಕುಮಾರ್ ಹಂಗೆ ಹೇಳಿದರು ಮತ್ತು ನೀವು ಅದ್ರ ಉತ್ತರ ಕೊಡಿ ಅಂತ ಯಾರೂ ಕೇಳಿಲ್ಲ. ಇದುವರೆಗೆ ಯಾರೂ ಕೇಳಿಲ್ಲ, ಅವ್ರ ಉತ್ತರನೂ ಕೊಟ್ಟಿಲ್ಲ. ಅದ್ರ ಜೊತೆ ನಿಮ್ಮ ತಂದೆಯ ಫೋರ್ಜರಿ ಸೈನ್ ಮಾಡಿದೀಯಾ ನೀನು ವಿಜೇಂದ್ರ ಅಂತ ಹೇಳ್ತಾ ಇದ್ದಾರೆ. ಅರೆ ಒಬ್ಬ ರಾಜ್ಯಾಧ್ಯಕ್ಷರಿ ಫೋರ್ಜರಿ ಸಹಿ ಮಾಡಿದ್ದಾರೆ ಅಂತೇಳಿ ಆಡಳಿತ ಮಾಡ್ತಕ್ಕಂಥ ಸಚಿವರು ಹೇಳ್ಬೇಕಾದ್ರೆ ಅದು ಸುಳ್ಳು ಅಂತ ಹೇಳ್ಬೇಕಲ್ಲ, ಪ್ರತಿಭಟಿಸ್ಬೇಕಲ್ಲ ರಾಜ್ಯಾಧ್ಯಕ್ಷರು. ಹಾಗಾಗಿ ಇವತ್ತು ರಾಜ್ಯಾಧ್ಯಕ್ಷರು ಆಗಲಿಕ್ಕೆ ಜನ ಕಾಯ್ತಾ ಇದ್ದಾರೆ. 2028ಕ್ಕೆ BJP ಬರಬೇಕು, ಈ ಗ್ಯಾರಂಟಿಗಳ ಪಕ್ಷ ಹೋಗಬೇಕು, ಅಭಿವೃದ್ಧಿ ಕಾಣ್ತಾ ಇಲ್ಲ. ಮೊನ್ನೆ ಹರಿಹರದಲ್ಲಿ ವೃದ್ಧಾಪ್ಯ ವೇತನ ನನಗೆ ಬಂದಿಲ್ಲ ಅಂತ ಕೆಲವರು ಹಿರಿಯ ನಾಗರಿಕ ಬಂದರು. ನಾನು ಹೋಗಿ ವಿಚಾರಿಸಿದೆ, ಇಲ್ಲ ಸರ್ ಅವ್ರದ್ದು ವಜಾ ಆಗಿಲ್ಲ, ಆದರೆ ಹಣ ಕಡಿಮೆ ಬಂದಿದೆ, ಈಗ ಎಷ್ಟು ಬಂದಿದ್ದೋ ಅಷ್ಟು ಕೊಟ್ಟಿದ್ದೀವಿ, ಉಳಿದಿದ್ದನ್ನು ಮುಂದಿನ ತಿಂಗಳಾದರೂ ಸೇರಿಸಿ ಬರಲೇಬೇಕು ಸರ್, ಅವ್ರ ದುಡ್ಡೇನು ಲಾಸ್ ಆಗಲ್ಲ, ಹಣ ಇಲ್ಲ ಅಂತಕ್ಕಂಥ ಮಾತನ್ನು ಹರಿಹರದ ತಾಲೂಕು ಕಚೇರಿ ನನಗೆ ನೀಡಿದೆ. ವೃದ್ಧಾಪ್ಯ ವೇತನ ಕೊಡಲಿಕ್ಕಾಗದಂಥ ಪರಿಸ್ಥಿತಿ ಕರ್ನಾಟಕ ರಾಜ್ಯವನ್ನು ಮಾಡಿದ್ದಾರೆ. ಹಾಗಾಗಿ ಜನತೆ ತೀರ್ಮಾನ ಮಾಡಿದೆ, 28ರಲ್ಲಿ ಭಾರತೀಯ ಜನತಾ ಪಕ್ಷ ರಾಜ್ಯ ಅಭಿವೃದ್ಧಿ ಕಂಡಿದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರದಲ್ಲಿ ಅಂತ ಕಂಡಿದೆ. ಆದರೆ ಅದನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಸನ್ಮಾನ್ಯ ವಿಜೇಂದ್ರ ಅವ್ರಿಗಿಲ್ಲ. ವಿಜೇಂದ್ರ ಅವರು ಗೌರವಿತವಾಗಿ ಅದು ಯತ್ನಾಳಾದರೂ ಮಾಡಲಿ, ಯಾರನ್ನಾದರೂ ಮಾಡಲಿ, ನಾವು ಅನುಭವ ಇರ್ತಕ್ಕಂಥ, ಭ್ರಷ್ಟಾಚಾರದ ಅಪಾದನೆ ಇರ್ತಕ್ಕಂಥ, ವಿರೋಧ ಇಲ್ಲದೆ ಇರ್ತಕ್ಕಂಥ, ಮತ್ತು ವಿರೋಧ ಪಕ್ಷಗಳನ್ನು ಎದುರಿಸ್ತಕ್ಕಂಥ. ಅರೆ ನೀವು ಅವ್ರ ಮೇಲೆ ಏನು ಹೇಳಿದ್ರು ಒಂದಕ್ಕೂ ಕೂಡ ಇದುವರೆಗೂ ಅವರು ಉತ್ತರ ಕೊಟ್ಟಿಲ್ಲ. ನಾಚಿಕೆ ಆಗತ್ತೆ. ಸದನದಲ್ಲಿ ಏನಾದರೂ ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದರೆ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಬಿಚ್ಚಲಾ? ನಿಜವಾಗ್ಲೂ ಸದನದಲ್ಲಿ ಅಗೌರವ ಆಗೋ ರೀತಿಯಲ್ಲಿ ನಿಮ್ದು ಗೊತ್ತಿಲ್ವಾ, ನಿಮ್ದು ಬಿಚ್ಚಲಾ ಅಂದರೆ ಅರ್ಧ ಗಂಟೆ ಸದನದಲ್ಲಿ ಕೂರಲ್ಲ ನಮ್ಮ ರಾಜ್ಯಾಧ್ಯಕ್ಷರು. ಹಿಂದ್ಗಡೆ ಬಾಗಿಲಿಂದ ಹೋಗ್ತಾರ, ಅವತ್ತಿರೋದೇ ಇಲ್ಲ. ಇಂತಹ ವಿಚಾರಗಳನ್ನು ಹೊಂದಿದಂಥ ರಾಜ್ಯಾಧ್ಯಕ್ಷರಾದರೆ ಕಾಂಗ್ರೆಸ್ನವ್ರಿಗೆ ಹಬ್ಬ ಆಗತ್ತೆ. ಯಾವುದಾದ್ರೂ ಹೋರಾಟ ಮಾಡಲಿಕ್ಕೆ ಶುರು ಮಾಡ್ತಿದ್ದಂಗೆ ನಿಂದು ಬಿಚ್ಚಲ, ನಿಮ್ಮ ಅಪ್ಪಂದು ಬಿಚ್ಚಲ ಅಂದರೆ ಮುಗ್ದೇ ಹೋಯ್ತು. ಹಾಗಾಗಿ ಒಳ್ಳೆಯವ್ರನ್ನ, ಅನುಭವ ಇರ್ತಕ್ಕಂಥವ್ರನ್ನ ಬಸನಗೌಡ ಪಾಟೀಲ್ ಯತ್ನಾಳರಂಗೆ ನೇರವಾಗಿ ಖಂಡಿಸ್ತಕ್ಕಂಥವ್ರನ್ನ ಅಧ್ಯಕ್ಷನ್ ಮಾಡಲಿ ಅಂತೇಳಿ ನಮ್ಮ
ಅಭಿಪ್ರಾಯ ಇದೆ. ರಾಷ್ಟ್ರ ನಾಯಕರು ನೋಡೋಣ ಏನು ತೀರ್ಮಾನ ತೆಗೆದುಕೊಳ್ತಾರೆ. ನಾವಂತೂ ಪಕ್ಷದ ತೀರ್ಮಾನಕ್ಕೆ ತಲೆಬಾಗ್ತೀವಿ. ನಿಮಗೆಲ್ಲ ಗೊತ್ತಿದೆ, ಪದೇ ಪದೇ ಹೇಳಿ ನನಗೆ ಬೇಜಾರಾಗಿದೆ. ದಾವಣಗೆರೆ ಲೋಕಸಭಾ ಕ್ಷೇತ್ರ ಸೋಲಿಸಿದ್ದು ಯಾರು ಅಂತ ಎಲ್ಲರಿಗೂ ಗೊತ್ತಿದೆ. ಇವತ್ತು ಮಾಧ್ಯಮದಲ್ಲಿ ಪಕ್ಷ ವಿರೋಧಿ ಮಾಡತಕ್ಕಂಥವ್ರನ್ನ ದಿನಕ್ಕೆ ಅವ್ರ ಮನೆಗೆ ಸ್ನಾನ ಮಾಡಿ ತಿಂದು ಎಲ್ಲ ಬರುತ್ತೆ. ನಾನು ಪ್ರೆಸ್ ನೋಟ್ ಕೊಟ್ಟೆ ಮೊನ್ನೆ, ಇದೇ ಹೋಲ್ಡಿಂಗ್ಸ್ ಬಗ್ಗೆ ಒಂದು ಪ್ರೆಸ್ ನೋಟ್ ಕೊಟ್ಟಿದ್ದೆ. ಸಮಯ ಆಗದೆ ಸರ್, ಸದ್ಯಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನೇ ಸ್ಪರ್ಧೆ ಮಾಡಿಸ್ಬೇಕು ಅಂತ ಇದ್ದೀವಿ. ಬಸನಗೌಡ ಪಾಟೀಲ್ ಯತ್ನಾಳ್ ನೋಡಿ, ನಾನು ಸತ್ಯ ಹೇಳ್ಬೇಕಂದ್ರೆ ಈ ನಮ್ಮ ರಾಷ್ಟ್ರೀಯ ನಾಯಕರು ಎಲ್ಲ ವಿಚಾರಗಳನ್ನು ತಿಳಿದು ಕರ್ನಾಟಕ ರಾಜ್ಯದಲ್ಲಿ ಯಾರಿಗೆ ಶಕ್ತಿ ಇದೆ ಪಕ್ಷವನ್ನು ಬೆಳೆಸಲಿಕ್ಕೆ, ಮುಂದೆ ಸರ್ಕಾರ ಬರಲಿಕ್ಕೆ ಅಂತೇಳಿ ಅವರು ಭಾಳಷ್ಟು ವಿಚಾರ ಮಾಡಿ ಅವ್ರು ಒಳ್ಳೆ ತೀರ್ಮಾನ ತೆಗೆದುಕೊಳ್ತಾರೆ ಅಂತಕ್ಕಂಥ ನಂಬಿಕೆ ನನಗಿದೆ ಸರ್. ಅದು ನಮ್ಮದು ಅದು ತಾಲೂಕು ಸಮಿತಿ, ಜಿಲ್ಲಾ ಸಮಿತಿ ಆದ ನಂತರ ರಾಜ್ಯ ಸಮಿತಿ. ಸರ್, 2-3 ಜನ ಇರ್ತಾರೆ. ಯಾಕೆಂದರೆ ಯತ್ನಾಳ್ ಅವ್ರಿಗೆ ವಿರೋಧ ಪಕ್ಷದ ನಾಯಕರನ್ನು ಮಾಡಿದ್ರು ಮಾಡ್ಬೋದು. ಇನ್ನು ಭಾಳಷ್ಟು ಬದಲಾವಣೆಗಳು ಕಾಣ್ತಾ ಇದೆ ಇನ್ನೊಂದು 2-3 ತಿಂಗಳಲ್ಲಿ. ಕಾದು ನೋಡೋಣ. ನಮಗಂತೂ ಈಗ ಯತ್ನಾಳ್ ಸೂಕ್ತ ಅಂತಕ್ಕಂಥದ್ದು ಇರಲಿ ಬಿಡಿ. ನೋಡ್ರಿ, ಈಗ ಸ್ವಾಮಿ, ಈಗ ದಾವಣಗೆರೆ ಜಿಲ್ಲೆಯಲ್ಲಿ ಇರೋದು ನಾನು ಒಬ್ಬನೇ. ಆದರೆ ಈ ಜಿಲ್ಲಾಡಳಿತ, ಜಿಲ್ಲಾ ಸಚಿವರು ಮಾಡ್ತಕ್ಕಂಥ ಹಗರಣಗಳನ್ನು ನಾನು ಹೇಳೋದು ನಾನು ಒಬ್ಬನೇ ಇರಲಿ 10 ಜನ ಇರಲಿ, ವಿಚಾರ ಮುಖ್ಯ. ಈಗ ನಾನು ಹೇಳಿದ ವಿಚಾರ ವಿಜೇಂದ್ರ ಯಾವ ರೀತಿ ನಡೆದುಕೊಂಡ ಅಂತ, ಈ ವಿಚಾರ ಹೇಳೋಕ್ಕೇನು ಗುಂಪು ಲಕ್ಷಾಂತರ ಜನ ಬೇಕಿಲ್ಲ. ಆ ವಿಚಾರಕ್ಕೆ ಉತ್ತರ ಕೊಡಬೇಕಲ್ಲ. ಅವರು ಉತ್ತರ ಕೊಡದೇ ಇದ್ದಾಗ ಅವ್ರು ತಪ್ಪು ಒಪ್ಕೊಂಡಾಗಲ್ಲ. ಏನ್ರಿ, ಅನೇಕ ಫೈಲ್ಗಳಿಗೆ ಫೋರ್ಜರಿ ಸೈನ್ ಮಾಡಿದ್ಯಾ ಅಂತ ಆಡಳಿತ ಪಕ್ಷದವ್ರು ಹೇಳ್ತಾರೆ ಅಂದರೆ ಅದಕ್ಕಿಂತ ಇನ್ನೇನು ಬೇಕು ಹೇಳಿ? ಸ್ವಾಮಿ, ವಿಜೇಂದ್ರಗೆ ಅನುಭವ ಇಲ್ಲ. ಸ್ವಾಮಿ, ಒಬ್ರು ಕೇಳ್ರಿ, ವಿಜೇಂದ್ರಂಗೆ ಅನುಭವ ಇಲ್ಲ, ಅನುಭವಿ ಅಧ್ಯಕ್ಷರು ಬೇಕು ಅಂತಕ್ಕಂಥ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.